ಸಾರಿ ಹರಿಶ್ಚಂದ್ರ, ನಿನ್ನೆ ರಾತ್ರಿ ಯಾವನ ಆಸ್ಪತ್ರೆ ನುಗ್ಗಿ ಕ್ಯಾಸೆಟ್ ಹೊಡ್ಕೊಂಡು ಹೋಗ್ಬಿಟ್ಟ. ನಮ್ಮ ಅಕ್ಕ ಅವನ ಸುಮ್ನೆ ಬಿಡ್ಲಿಲ್ಲ, ಕೋಲ್ ತಗೊಂಡು ಹುಚ್ಚಿನ ಹೊಡೆದಂಗ್ ಹೊಡೆದ್ಲು. ನಿನ್ನೆ ರಾತ್ರಿ ನಮ್ಮ ಯಜಮಾನ್ರಿಗೂ ಹಂಗ ಯಾರೋ ಎರಡು ಇಕ್ಕ್ಯಾರಿ. ಪಲ್ಲವಿ ತುಂಬಾ ಫೀಲ್ ಮಾಡ್ಕೊಂಡ್ಲು. ಕ್ಯಾಸೆಟ್ ದುಡ್ಬೇಕಾದ್ರೆ ಕೊಡ್ತೀನಿ ಅನ್ಲಪ್ಪ. ನಮ್ಮವ್ರ ಹತ್ರನೇ ಹಣ ತಗೊಳದ? ನನ್ನೇನು ಅಷ್ಟೊಂದು ಚೀಪ್ ಅನ್ಕೊಂಡ್ಬಿಟ್ಟಿದ್ದೀರಾ? ಚೇಚೆ ಹಾಗೇನಿಲ್ಲಪ್ಪ. ಹೇಗಿದ್ರು ಕಳ್ಳನ ಸುಮ್ನೆ ಬಿಡೋದಿಲ್ಲ. ಪಲ್ಲವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಅಲ್ಲದೆ ಆ ಕಳ್ಳನ ಕರ್ಚಿಪು ಚಪ್ಪಲಿ ಸಿಕ್ಕಿದೆ. ಕಂಡಿಡಿಯೋದು ಎಷ್ಟೊತ್ತು? ಅಯ್ಯೋ, ಪೊಲೀಸ್ ಕಂಪ್ಲೇಂಟಾ? ಇದಕ್ಕೆಲ್ಲ ಯಾಕೆ ಪೊಲೀಸ್ ಕಂಪ್ಲೇಂಟು? ಹೋಗಿರೋದು ನನ್ ಕ್ಯಾಸೆಟ್ ತಾನೆ, ನಂಗೆ ಏನು ಬೇಜಾರಿಲ್ಲ. ಸರಿ ಹೇಳ್ತೀನಿ ಬಿಡು. ಯಾವ್ದಾದ್ರು ಒಳ್ಳೆ ಕ್ಯಾಸೆಟ್ ಇದ್ರೆ ಕೊಡಪ್ಪ. ಅವ್ಯಾವು ಚೆನ್ನಾಗಿಲ್ವಂತೆ. ಚಲೋ ಇರೋ ಕ್ಯಾಸೆಟ್ ಕಳ್ತನ ಆಗಿ ಹೋತಲ್ರಿ, ನಾವೇನ್ ಮಾಡಕ್ಕಾಗುತ್ತ? ಹಾಳಾದ್ದು ಒಂದ್ ಸೀನು ನೋಡಕ್ ಆಗ್ಲಿಲ್ಲ. ಭಕ್ತ ಪ್ರಹ್ಲಾದ್ ಹೋದ್ರೆ ಏನಾತ್ರಿ? ಭಕ್ತ ಸಿರಿಯಾಳ ಐತಲ್ರಿ, ಅದನ್ನ ತಗೊಂಡು ಹೋಗ್ರಿ. ಅಪ್ಪಾಜಿ, ನನ್ನ ಹತ್ರ ಒಂದು ಸೂಪರ್ ಕ್ಯಾಸೆಟ್ ಇದೆ, ಕೊಡ್ತೀನಿ. ಇದನ್ನ ಅವಳೊಬ್ಳೆ ನೋಡ್ಬೇಕು. ಒಬ್ಳೆ ನೋಡ್ಬೇಕು? ಏಯ್, ಏನಂತ ತಿಳ್ಕೊಳ್ಳಿ ನಮ್ಮ ಪಲ್ಲವಿನ ಈ ತರ ಕ್ಯಾಸೆಟ್ ಕೊಡ್ತಾ ಇದೀಯಾ? ಅಯ್ಯೋ, ತಪ್ಪು ತಿಳ್ಕೊಬೇಡಿ, ನಾನ್ ಆ ತರ ಕ್ಯಾಸೆಟ್ ಇಡ್ತೀನ? ನಾವೇನಿದ್ರು ಬರೀ ಭಕ್ತಿ ಸಿನಿಮಾಗಳ ಕ್ಯಾಸೆಟ್ಟೇ ಇಡೋದು. ತಗೊಂಡು ಹೋಗ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು ಹೆಚ್ಚು ಕಡಿಮೆ ಆಗಲ್ಲ, ಧೈರ್ಯವಾಗಿ ಹೋಗಿ ಬನ್ನಿ. ಹೊರಡಿ. ಪಲ್ಲವಿ, ಹರಿಶ್ಚಂದ್ರ ಈ ಕ್ಯಾಸೆಟ್ ಕೊಟ್ಟು ಕಳ್ಸಿದಾನೆ. ತುಂಬಾ ಚೆನ್ನಾಗಿದೆ ಅಂತೆ, ನೀನೊಬ್ಳೆ ನೋಡ್ಬೇಕಂತೆ. ಸರಿ, ಹಾಕಿ. ಭವತಿ ಭಿಕ್ಷಾಂದೇಹಿ. ನನ್ನ ಸ್ಥಿತಿ ನೋಡಿ ನಿನಗೆ ನಗು ಬರೋದು ಸಹಜಾನೆ. ಏನ್ ಮಾಡ್ತೀಯ? ನಿನ್ನ ಮೊದಲನೇ ಸಲ ನೋಡ್ದಾಗ್ಲಿಂದ ನಿನ್ನ ಪ್ರೀತಿಗೆ ಸೋತು ಹೋಗಿದ್ದೀನಿ. ನಾನು ನಿನಗೆ ತೊಂದರೆ ಕೊಟ್ಟಿರ್ಬೋದು, ನಿನ್ನ ಹತ್ರ ಸುಳ್ಳು ಹೇಳಿರ್ಬೋದು, ನಿನ್ ತಾಯಿ ಕಾಲ್ ಮುರಿಯೋ ಪ್ರಯತ್ನನೂ ಮಾಡಿರ್ಬೋದು. ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ. ನಿನ್ನನ್ನು ಹೆಂಡತಿಯಾಗಿ ಪಡಿತಾ ಇದ್ದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ ಅಂತ ಏರೋಪ್ಲೇನ್ ಕೆಳಗಡೆ ತಲೆ ಕೊಡೋಣ ಅಂತಿದ್ದೆ. ಅಷ್ಟರಲ್ಲಿ ನಿನ್ನ ಲೆಟ್ರ್ ಓದ್ದೆ. ನನ್ನ ವಿಧಿ, ಅದನ್ನ ನೀನು ಬರ್ದಿರ್ಲಿಲ್ಲ. ನನ್ನ ಹೃದಯದಲ್ಲಿರೋ 4 ಚೇಂಬರ್ನಲ್ಲೂ ಒಂದೊಂದು ಬಂಬನ್ನ ನೆಟ್ಟಿ ಶಾಮಿಯಾನ ಹಾಕಿ ಮೇಲ್ಗಡೆ ಜೋಬ್ನಲ್ಲಿ ಮಂಗಳಸೂತ್ರನ ನೇತಾಡಿಸ್ಕೊಂಡು ಏರ್ ಇಂಡಿಯಾ ಎಂಬ್ಲಮ್ ತರ ಕಾಯ್ತಾ ಇದ್ದೀನಿ. ಈ ಇಡೀ ಪ್ರಕೃತಿಯಲ್ಲೇ ಪ್ರೀತಿನ ನನ್ನ ಹಿಡಿದು ನಿನಗೆ ದಾರೆ ಎರಿತೀನಿ. ಒಂದೇ ಒಂದ್ಸಲ ನನ್ನ ಮೇಲಿರೋ ಕೋಪನ ಮರೆತು ನಿನಗಿಷ್ಟವಾಗಿರೋ ಈ ಪ್ರಕೃತಿನ ನೋಡು. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಈ ಗಿಡ, ಗಾಳಿ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಹೇಳ್ತವೆ. ಈ ಭಿಕ್ಷುಕನಿಗೆ ನಿನ್ನ ಪ್ರೀತಿಯ ಭಿಕ್ಷೆ ಬೇಕು ಪಲ್ಲವಿ. ಭವತಿ ಭಿಕ್ಷಾಂದೇಹಿ. ಪಲ್ಲವಿ, ಕೂಲ್ ಡ್ರಿಂಕ್ಸ್ ಏನಾರು ತರ್ಲೇನಮ್ಮ? ಏನು ಬೇಡ ಮಾವಯ್ಯ. ಸರಿಮ್ಮ. ಜೋಡಿಸೋದ್ರಿಂದ ಹರಿಶ್ಚಂದ್ರ, ಲಕ್ಷ್ಮೀಪತಿಗಳು ಬನ್ನಿ 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 ಅಂತ ಆಚೆ ಕರ್ಕೊಂಡು ಹೋಗ್ತಾ ಇದೀಯಾ? ಅದು ಒಳಗಡೆ ತುಂಬಾ ಸೆಕೆ, ಗಾಳಿ ಆಡಲ್ಲ, ಅದಕ್ಕೆ ಕರ್ಕೊಂಬಂದೆ. ಆಮೇಲೆ ಫುಲ್ ಸ್ಪೀಡ್ ಅಲ್ಲಿ ಇದ್ದೀರಾ? ರಾತ್ರಿ ಭಾಗ್ಯನ ಜೊತೆ ಜೋರ? ಏನ್ ಭಾಗ್ಯನಾ? ಯಾಕೆ ಹೋಗ್ಲಿಲ್ವಾ? ನಾನು ಹೋಗ್ಬೇಕಾಗಿತ್ತಾ? ಇದೇನ್ರಿ ಹಿಂಗ್ ಕೇಳ್ತೀರಾ? ಮಂಗಳವಾರ ರಾತ್ರಿ ಅವಳ ಮನೆಗೆ ಹೋಗಿ ಅಂತ ಪೋಸ್ಟ್ ಮ್ಯಾನ್ ಕೈ ಲೆಟರ್ ಕೊಟ್ಟು ಕಳಿಸಿದ್ದೆ. ಹೌದಾ? ನನ್ನ ಮಗ ಸತ್ತ. ಇವತ್ತೆಲ್ಲ ಮಂಗಳವಾರ? ಇವತ್ತೇನಾ? ಕರೆಕ್ಟ್, ಇವತ್ತೇ ಮಂಗಳವಾರ. ನೀವೊಂದು ಕೆಲಸ ಮಾಡಿ, ರಾತ್ರಿ ಭಾಗ್ಯನ ಮನೆ ಮುಂದಿರೋ ಬೆಂಚ್ ಮೇಲೆ ಮಲ್ಕೊಂಬಿಡಿ. 12 ಗಂಟೆಗೆ ಸರಿಯಾಗಿ ನಾಯಿ ತರ ಸದ್ದು ಮಾಡಿ. ಹೆಂಗ್ ಹೇಳಿ? ನನ್ಗೇನೇ ಗೊತ್ತು. ಸರಿ, ಹಂಗೆ ಬಡ್ಕಳಿ. ಶಬ್ದ ಕೇಳಿದ ತಕ್ಷಣ ಭಾಗ್ಯ ಸರ್ರ ಅಂತ ಬಾಗಿಲು ತೆಗಿತಾಳೆ. ನಿಧಾನಕ್ಕೆ ನಿಮ್ಮ ಹತ್ರ ಬರ್ತಾಳೆ. ಹಾಗೇ ಸರಿ ಮಾಡ್ಕೋತಾ ಕಣ್ಣೊಡಿತಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ದಾಸರ ಪದ ಹೇಳಿ ಪೂರ್ತಿ ಕೇಳಿಸ್ಕೇಳ್ರಿ. ನೀವು ಹೊದ್ಕೊಂಡಿರೋ ಬೆಡ್ಶೀಟ್ ನ ಸರಿಸಿ ಹಾಗೇ ಒಳಗ್ ತೂರ್ಕತ. ಆಮೇಲೆ ನನ್ನೇ ಎಲ್ಲಾ ಕೇಳೋದ್ರ ಬದಲು ನಾನೇ ಒಂದ್ಸಲ ಎಲ್ಲಾ ಮುಗಿಸ್ ಬಂದ್ಬಿಡ್ತೀನಿ. ನೋಡ್ಕೊಳ್ಳಿ, ಆಮೇಲೆ ಹೋಗಿ. ಯಜಮಾನ್ರೆ ಫೋನು. ಇಲ್ಲ ಅಂತ ಹೇಳಯ್ಯ, ಇವಂದೊಳ್ಳೆ ಕತೆ. ಅವ್ರಿಲ್ರಿ, ಅವ್ರೇನು ಹೇಳ್ಬಿಟ್ಟು ಹೋಗ್ತಾರೇನ್ರಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ. ಸಾವಿರಾರು ಹುಡುಗಿಯರು ನಿಮ್ಮಂಗೆ ಫೋನ್ ಮಾಡ್ತಿರ್ತಾರೆ, ಅವರು ಹೋಗ್ತಾನೆ ಇರ್ತಾರೆ. ಹೇಳ್ತೇನೆ ತಗೊಳ್ರಿ. ಯಾರ ಹತ್ರನಪ್ಪ ನಾನು ಗುಣಗಾನ ಮಾಡ್ತಾ ಇದ್ಯಾ? ಯಾರೋ ಪಲ್ಲವಿ ಅಂತ. ಪಲ್ಲವಿ ಹತ್ರ ಹಿಂಗೆಲ್ಲ ಮಾತಾಡ್ದ? ಅಯ್ಯೋ ನಿನ್ನ. ಎಸ್, ಕಮ್ ಇನ್.
ನಮ್ಮ ಅಂಗಡಿಲಿ ಕೆಲಸ ಮಾಡೋನು ಸ್ವಲ್ಪ ತಲಹಟ್ಟೆ. ನಿನ್ ಸುತ್ತಮುತ್ತ ಇನ್ನೆಂಥ ಜನ ಇರಕ್ ಸಾಧ್ಯ ಹೇಳು? ಅಂದ್ರೆ ನಿನ್ ಪ್ರೇಮ ಸಂದೇಶ ನೋಡ್ದೆ. ಥ್ಯಾಂಕ್ಸ್. ಮದ್ವೆ ಆದಷ್ಟೇ ಖುಷಿ ಪಡ್ತಾ ಇದ್ಯಾ? ನೀನ್ ನೋಡ್ದೆ ಅಂದ್ಮೇಲೆ ಮದುವೆ ಏನು, ನಿನ್ ಜೊತೆ ಸಂಸಾರನೇ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ. ಇದೇ ಬೂಟಾಟಿಕೆ ಬೇಡ ಅನ್ನೋದು. ಬಾಯ್ ಬಿಟ್ರೆ ಸಾಕು ಸುಳ್ಳು ಸುಳ್ಳು ಸುಳ್ಳು. ಅದನ್ನು ಕ್ಯಾಸೆಟ್ ಅಲ್ಲಿ ಹೇಳಿದಿನಲ್ಲ. ನೋಡು, ನಾನ್ ನಿನ್ಗೊಂದ್ ಪರೀಕ್ಷೆ ಇಡ್ಬೇಕು ಅಂತಿದ್ದೀನಿ. ನಿನ್ ಪ್ರೇಮ ಸಂದೇಶ ತರಾನೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನನ್ನ ನೀನ್ ಮದ್ವೆ ಆಗ್ಬೇಕು ಅಂತಿದ್ರೆ ಈ ಪರೀಕ್ಷೆಯಲ್ಲಿ ಗೆಲ್ಲೇಬೇಕು. ಅಷ್ಟೇನಾ? ನಾನೆಲ್ಲೋ ಬಾಲ್ನಾಗಮ್ಮ ಸಿನಿಮಾ ತರ 7 ಸಮುದ್ರ ದಾಟಿ ಗಿಳಿನಲ್ಲೋ ವಿಲನ್ ಪ್ರಾಣನ ತೆಗಿಬೇಕೇನೋ ಅನ್ಕೊಂಡಿದ್ದೆ. ಇಷ್ಟೇನಾ? ಇನ್ನೂ ಇದೆ, ಸರಿಯಾಗಿ ಕೇಳಿಸ್ಕೊ. ಸ್ವಲ್ಪ ದಿನ ಅಂದ್ರೆ ಇವತ್ತಿನಿಂದ ಏಪ್ರಿಲ್ 1 ವರ್ಗೂ ಪ್ರತಿಯೊಂದು ವಿಷಯದಲ್ಲೂ ನೀನ್ ಸತ್ಯನೇ ಹೇಳ್ಬೇಕು. ಕನಸಿನಲ್ಲಿ ಕೂಡ ಸುಳ್ಳು ಹೇಳ್ಬಾರ್ದು. ನಿನ್ ಮನಸ್ಸಿನಲ್ಲಿ ಯಾರ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಆಚೆ ಹೇಳ್ಬೇಕು. ಮನಸ್ಸಿನಲ್ಲೇ ಮುಚ್ಚಿಟ್ಕೋಬಾರ್ದು. ಮತ್ತೊಂದು ವಿಷಯ, ಈ 1 ತಿಂಗಳು 1 ದಿವಸನೂ ನೀನ್ ಈ ಕಾಲೋನಿ ಬಿಟ್ಟು ಹೋಗೋಂಗಿಲ್ಲ. ಸಾಕು ಸಾಕು. ನಾನು ಈ ಪರೀಕ್ಷೆ ಯಾಕಿಟ್ಟಿದ್ದೀನಿ ಗೊತ್ತಾ? ಯಾಕೆ? ನಿನ್ ಕಾಟ ತಪ್ಪಿಸ್ಕೊಳಕ್ಕೆ. ಒಂದ್ ವೇಳೆ ನಾನು ಈ ಪರೀಕ್ಷೆನಲ್ಲಿ ಗೆದ್ನಪ್ಪ, ಆಗ್ಲೂ ನನ್ ಕಾಟ ತಪ್ಪಿಸ್ಕೋತೀಯಾ? ಗೆದ್ರೆ ತಾನೇ ಆ ಮಾತು. ಒಂದ್ ವೇಳೆ ಗೆದ್ನಪ್ಪ, ಆಗೇನ್ ಮಾಡ್ತೀಯಾ? ನಾನ್ ಮಾತಕ್ ತಪ್ಪೋಳಲ್ಲ. ಖಂಡಿತ ನಿನ್ನ ಮದ್ವೆ ಆಗ್ತೀನಿ. ಒಂದ್ ವೇಳೆ ಪರೀಕ್ಷೆನಲ್ಲಿ ಗೆದ್ದು ನೀನ್ ನನ್ ಮೇಲೆ ಗೂಬೆ ಕೂರ್ಸ್ಬಿಟ್ರೆ? ಈ ಪ್ರಪಂಚದಲ್ಲಿ ನಿನ್ ಮೇಲೆ ಗೂಬೆ ಕೂರ್ಸಕ್ಕೆ ಯಾರಿಗಾರು ಆಗತ್ತಾ? ನೀನ್ ಈ ಮಾತು ಕೇಳ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ಅಗ್ರಿಮೆಂಟ್ ಮಾಡಿದ್ದೀನಿ. ಸರಿಯಾಗೋದು. ಇದನ್ನ ಬರೀ ಆಟ ಅಂತ ತಿಳ್ಕೊಬೇಡ. ಆಟ ಆಗ್ಲಿ ನಿಜ ಜೀವನ ಆಗ್ಲಿ ನಾನ್ ತುಂಬಾ ಸೀರಿಯಸ್ ಆಗಿ ತಗೋತೀನಿ. ನಿನ್ನಂಥ ಜನಕ್ಕೆ 1 ತಿಂಗಳು ನಿಜ ಹೇಳೋದು ತುಂಬಾನೇ ಕಷ್ಟ. ನಾಳೆ ಇದರಿಂದ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀನೇ ಫೇಸ್ ಮಾಡ್ಬೇಕು. ನಾನಂತೂ ಕಾಂಪ್ರಮೈಸ್ ಆಗಲ್ಲ. ಪ್ರಪಂಚ 2 ಆಗೋದ್ರು ಸರಿ, ನಾನು ಅಗ್ರಿಮೆಂಟ್ ನ ಬದಲಾಯಿಸಲ್ಲ. ಇನ್ನೇನು ಹೇಳ್ಬೇಕಾಗಿಲ್ಲ, ಎಲ್ಲ ಓಕೆ. ನಮ್ಮಿಬ್ರು ಮಧ್ಯೆ ನಡೆದಿರೋ ಅಗ್ರಿಮೆಂಟ್ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಇದೊಳ್ಳೆ ಚೆನ್ನಾಯ್ತಲ್ಲ. ಕಾಲ್ಗೂ ಹೊಡಿತೀಯಾ, ಓಡ್ಬೇಡ ಅಂತಾನು ಹೇಳ್ತೀಯಾ? ನೀನ್ ಹೇಗಿದ್ರು ಓಡ್ ಹೋಗ್ತೀಯ. ನಾಳೆ ನಾನ್ ಮದ್ವೆ ಆಗೋ ಹುಡುಗಿ ಊರ್ನವ್ರ ಬೈಕ್ ಸಿಗೋಕ್ ಇಷ್ಟಪಡಲ್ಲ. ಅಗ್ರಿಮೆಂಟ್ ನ ಸರಿಯಾಗಿ ಓದಿ ಸೈನ್ ಮಾಡು. ಇದು ನಿನ್ ಕಾಪಿ. ಇವತ್ತಿಂದಾನೇ ನಮ್ ಪಂದ್ಯ ಶುರು. ಸಾರಿ, ಈ ಕ್ಷಣದಿಂದ. ಏನ್ ಹಾಗೆ ನೋಡ್ತಾ ಇದ್ಯಾ? ಬೆನ್ನೆ ಇಷ್ಟು ಚೆನ್ನಾಗಿದೆ, ಇನ್ನು ಬೇರೆ ಎಲ್ಲ. ಹೆಂಗಸರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋ ಜ್ಞಾನ ಬೇಡ ನಿಂಗೆ? ನೀನೆ ತಾನೇ ಹೇಳಿದ್ದು ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ಆಚೆ ಹೇಳ್ಬಿಡ್ಬೇಕು ಅಂತ. ಇಲ್ದಿದ್ರೆ ಬೇರೆ ಏನಾದ್ರೂ ಪುಂಕ್ತಾ ಇದ್ದೆ. ನಿನ್ ದೃಷ್ಟಿ ಸರಿ ಇಲ್ದೇ ಇದ್ರು ನಿನ್ ಸಿನ್ಸಿಯಾರಿಟಿನ್ ಮೆಚ್ಕೋಬೇಕು. ಮದುವೆ ಆಗೋ ಹುಡುಗಿನೂ ಈ ದೃಷ್ಟಿಲಿ ನೋಡಿಲ್ಲ ಅಂದ್ರೆ ಜನ ನನ್ ಮೇಲೆ ಡೌಟ್ ಬಿದ್ಬಿಡ್ತಾರೆ. ಸರಿ ಸರಿ ನೋಡು, ಇವತ್ತಿನಿಂದ ನೀನ್ ನನ್ನ ಅಗ್ರಿಮೆಂಟ್ ಅಧೀನದಲ್ಲಿದ್ಯಾ. ನನ್ನನ್ ಮದ್ವೆ ಆಗ್ಬೇಕು ಅಂತಿದ್ರೆ ನನ್ ಕಂಡೀಷನ್ಗಳಿಂದ 1 ಹೆಜ್ಜೆನೂ ಆ ಕಡೆ ಈ ಕಡೆ ಹೋಗ್ಕೊಡ್ತು. ಏಪ್ರಿಲ್ 1 ನಿನಗ್ ಬಿಡುಗಡೆ. ಸತ್ಯಂ ಪುರುಷ ಲಕ್ಷಣಂ. ಯಾರು ನೀವು? ನಾನು ನಿಮ್ಮ ಮಗನ ಕೊಲೆ ಕೇಸಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿರೋ ಪೊಲೀಸ್ ಆಫೀಸರ್. ಸರ್, ನಿಮ್ಮ ಮಗನಿಗೆ ಏನಾದ್ರು ಕೆಟ್ಟ ಅಭ್ಯಾಸಗಳಿದ್ವಾ? ಅಂದ್ರೆ ಈ ಕುಡಿಯೋದು, ಸಿಗರೇಟು ಈ ಥರದ್ದು ಏನಾರು? ಅಂಥದ್ದೇನಿಲ್ಲ ಸರ್. ನನ್ನ ಮಗ ಚಿಂದಂತೂನು ಓದು, ಸ್ಪೋರ್ಟ್ಸು ಎಲ್ಲದರಲ್ಲೂ ಮುಂದಿದ್ದ. ಅಲ್ಲಿ ನೋಡಿ ಸರ್, ಅವನು ಗಳಿಸಿದ ಪ್ರಶಸ್ತಿಗಳು. ಅಣ್ಣ, ಸ್ವಲ್ಪ ನೀರು ತಗೊಳ್ಳ, ಕಾರ್ ತೊಳಕ್ಕೆ. ತಗೊಂಡೋಗಪ್ಪ, ಧಾರಾಳ ತಗೊಂಡೋಗು. ಈ ಸೊಂಪು ತೊಳೆದ ನೀರಲ್ಲಿ ಕಾರ್ ಕ್ಲೀನಾ? ನಾನ್ ಕಂಡ ಹಾಗೆ ಅವನಿಗೆ ಯಾವ ಕೆಟ್ಟ ಅಭ್ಯಾಸವಾಗ್ಲಿ ಯಾವ ಕೆಟ್ಟ ಸಂಪರ್ಕವಾಗ್ಲಿ ಇರ್ಲಿಲ್ಲ. ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಇದ್ದವನೊಬ್ಬ ಮಗ, ಅವನು ನಮ್ಮನ್ನು ಬಿಟ್ಟು ಹೊರಟೋದ. ಮದುವೆಗೆ ಸೀರೆ ತಗೊಂಡ್ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ನಡೆದೋಗಿದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಇದನ್ನ ಕೊಲೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನಾನು ನಿಮ್ಮ ಮಗನಂತೂ ಬದುಕಿಸ್ಕೊಡಕ್ಕಾಗೋದಿಲ್ಲ. ಆದ್ರೆ ಈ ಕೊಲೆ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಮಾತ್ರ ಕಂಡುಹಿಡದೇ ಹಿಡಿತೀನಿ. ನಾನು ಆಗಾಗ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇರ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ, ದಯವಿಟ್ಟು ನಾನು ಕೋಆಪರೇಟ್ ಮಾಡಬೇಕು. ಆಗಲಿ. ನಮಸ್ಕಾರ. ಬರ್ತೀನಿ. ಡ್ರೈವರ್, ಕಾಂಟ್ಯಾಕ್ಟ್ ಲೆನ್ಸು. ಡ್ರೈವರ್, ಇದು ಹೇಗೆ ಬಂತು ಇಲ್ಲಿ? ನೀವು ಒಳಗೋದ್ಮೇಲೆ ಆ ಸೊಂಪು ನೀರು ತಂದು ಕಾರ್ ತೊಳ್ದೆ ಸರ್, ಅದರಲ್ಲಿ ಏನಾದ್ರು ಬಂದಿರ್ಬೋದೇನೋ.
ಇನ್ನೊಂದು ಬಕೆಟ್ ನೀರು ತಗೊಂಬೋಗು. ಸರಿ ಸರ್. ಸರ್, ನಿಮ್ಮ ಮಗ ಅವ್ರು ಏನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತಿದ್ರಾ? ಅವನಿಗೆ ಶಾರ್ಟ್ ಸೈಟ್ ಇತ್ತು, ಆದರೆ ಕನ್ನಡಕ ಹಾಕ್ತಿರ್ಲಿಲ್ಲ. ನಾನೇ 6 ತಿಂಗಳ ಹಿಂದೆ ಅವನಿಗೆ ಕಾಂಟ್ಯಾಕ್ಟ್ ಲೆನ್ಸ್ ತಂದುಕೊಟ್ಟೆ. ಯಾಕೆ ಸರ್? ಜಸ್ಟ್ ಫಾರ್ ಇನ್ಫಾರ್ಮೇಶನ್. ನಾನು ಬರ್ತೀನಿ. ಒಳ್ಳೆಯದು ಸರ್. ಹರಿಶ್ಚಂದ್ರ, ವಾಡ 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 ಕಣ್ಣ. ರಾಜನ್ ಸಾಹೇಬ್ರು ಏನ್ ಇಷ್ಟ ದಿವಸ ಕಾಣಿಸ್ಲೇ ಇಲ್ಲ? ಊರ್ಗ್ ಹೋಗಿದ್ದಲ್ಲ ಮೊನ್ನೆ. ಮನೆಯವರೆಲ್ಲ ಅರ್ಜೆಂಟ್ ಅಲ್ಲಿ ಮದ್ವೆ ಫಿಕ್ಸ್ ಮಾಡ್ಬಿಟ್ಟು. ಇವ್ರದ ನಮ್ಮ ಪೊಂಡಾಟಿ. ನಮಸ್ಕಾರ ತಾಯಿ. ಕಂಗ್ರಾಚುಲೇಷನ್ ಸರ್. ಇವ್ರದ ನಮ್ಮ ಫ್ರೆಂಡ್ ಹರಿಶ್ಚಂದ್ರ. ನಮ್ಮ ಪತಿ A to Z ಎಲ್ಲ ತೆರೆಯು. ನಾನು ಈ ವಟಾರದಲ್ಲಿ ಎಂತ ಫೇಮಸ್ ಅಂತ ಇವ್ರಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಹೇಳಿ ಹರಿಶ್ಚಂದ್ರ ಅವ್ರೆ. ನೀವು ನಿಂತ್ಕೊಳ್ಳಿ, ನಾ ಬರ್ತೀನಿ. ನಿಲ್ಲಿ ಪಾರಿ. ಇವ್ರ ಪತಿ ತಿಳ್ಕೋಬೇಕು ಅಂತ ಏನಕ್ಕೆ ಆಸೆ, ಕೊಂಚ ಸೊಲ್ಲುಂಗೋ. ಬೇಡ ತಾಯಿ, ನಾನ್ ಬಾಯ್ ಬಿಟ್ರೆ ಬರೀ ಸತ್ಯನೇ ಬರೋದು. ಅಯ್ಯೋ, ನೀನ್ ಸತ್ಯವಂತ ಅಂತ ಗೊತ್ತಿರೋದಕ್ಕೆ ಅವಳಿಗೆ ಹೇಳು ಅಂತ ಹೇಳ್ತಿರೋದು. ಸೊಲ್ಲು ಪಾರಿ. ಬೇಡ ಗುರುವೆ. ಸೊಲ್ಲು ಪಾರಿ. ಬೇಡ ಗುರುವೆ. ಸೊಲ್ಲು ಪಾರಿ. ನಾನು ಹೇಳ್ತೀನಿ ಬೇಡ ಗುರುವೆ. ಸೊಲ್ಲು ಪಾರಿ. ಸರಿ ಹೇಳ್ತೀನಿ ಬಿಡಿ. ನಿಮ್ ಗಂಡನ್ಗೆ ಪಕ್ಕದ ಭಾಗ್ಯನ್ ಜೊತೆ ಕಳ್ಳ ಸಂಬಂಧ ಇದೆ. ಅವಳ ಹತ್ರ ಇವ್ರದೇ ಮುದ್ದಾದ ಒಂದು ಮಗುನೂ ಇದೆ. ಅಷ್ಟೇ ಅಲ್ಲ, ತಿಂಗಳು ಖರ್ಚಿಗೆ ಅಂತ ದುಡ್ಡನ್ನೂ ಕೊಡ್ತಾರೆ. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಗಂಡ ಸೆಕೆಂಡ್ ಹ್ಯಾಂಡ್. ನಾನು ಬರ್ತೀನಿ. ಏನ್ ಹೇಳ್ದೆ? ಭಾಗ್ಯನ ಮನೆ ಹತ್ರ ಹೋಗು, ನಾಯಿ ತರ ಹರ್ಚ್ಕೋ, ಭಾಗ್ಯ ಬರ್ತಾಳೆ, ನಿನ್ನ ಬೆಡ್ಶೀಟ್ ಒಳಗೆ ತುರ್ಕೋತಾಳೆ ಅಂದೆ. ಹೌದಾ? ಭಾಗ್ಯ ಬರೋದಿರ್ಲಿ, ಕಾನೂನಲ್ಲಿರೋ ನಾಯಿಗಳೆಲ್ಲ ಮುತ್ಕೊಂಡ್ಬಿಟ್ಟವಲ್ಲಯ್ಯ. ನಾನು ಇನ್ನು ಸ್ವಲ್ಪ ತಲೆದಿದ್ರೆ ಗ್ಯಾಂಗ್ ರೇಪ್. ಲಕ್ಷ್ಮೀಪತಿ ಅವರೇ, ಇವತ್ ನಾನು ನಿಮಗ್ ನಿಜ ಹೇಳ್ಬಿಡ್ತೀನಿ. ಭಾಗ್ಯನಿಗೆ ನಿಮ್ಮನ್ ಕಂಡ್ರೆ ಆಗಲ್ಲ. ಅವ್ರ ತಲೆ ಕೂದಲು ನಾಗೆ ತಿಂದ್ಬಿಟ್ಟಿದೆ. ಕಜ್ಜಿ ಬಂದಿರೋ ಮುದಿ ಕೋತಿ ಅಂತಾಳೆ. ಅಯ್ಯೋ, ಇಂಚಿನ್ ಸೇರ್ಕೊಡಿತಾ ಇದೆ. ಇಷ್ಟು ಸಾಕಾಗಿ ಸುಳ್ಳಾಡ್ದೆ. ನಿಮ್ ಕಾಟ ತಪ್ಪಿಸ್ಕೊಳಕ್ಕೆ ನೀನು ಆ ಚಿರಲ್ಲಿ ಸೇರ್ಕೊಂಡು ನಾಟಕ ಆಡ್ತಾ ಇದೀರಾ? ನನ್ನ ಹತ್ರ ಎಷ್ಟೊಂದು ದುಡ್ಡು ಚೌರ ಮಾಡ್ದೆ, ಚಿನ್ನ ಬೆಳ್ಳಿ ಒಡವೆಲ್ಲ ಕೊಟ್ಟಲ್ಲಯ್ಯ. ಅವಳದೇನು ಬಾಯ್. ನಿನ್ನ ಮೇಲೆ ರೌಡಿಗಳನ್ನ ಬಿಟ್ಟು ನಿನ್ನ ಕೈಕಾಲು ತುಂಡು ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಸಾಕಿಲ್ಲ. ನಾನು ಮುಚ್ಚಿಬಿಡ್ತೀನಿ ಅಲ್ಲ. ನಿನ್ನ ಪಾರ್ಟ್ನರ್ ಹೇಳ್ಬಿಡು, ಇನ್ನೊಂದು ವಾರದಲ್ಲಿ ಅವಳನ್ನ ಪಟಾಯಿಸ್ಬಿಡ್ತೀನಿ. ಅಪ್ಪ ಒರಿಜಿನಲ್ ಹರಿಶ್ಚಂದ್ರ. ನಾನ್ ನಿಜ ಬಾಯ್ ಬಿಟ್ರೆ ಸಂಸಾರಗಳೇ ಎಕ್ಕುಟ್ಟು ಹೋಗ್ತಿದೆ. ನಿನ್ ಜೀವನ ಪೂರ್ತಿ ಹೆಂಗಯ್ಯ ನಿಜ ಹೇಳ್ದೆ? ಸತ್ಯಂ ಪುರುಷ ಲಕ್ಷಣಂ. ತಗೊಳ್ಳಿಮ್ಮ, ಈ ತಿಂಗಳು ಇನ್ಸ್ಟಾಲ್ಮೆಂಟ್. ಮುಂದಿನ ತಿಂಗಳು ಪೂರ್ತಿ ಹಣ ಕೊಟ್ಬಿಡ್ತೀನಿ. ಅಯ್ಯೋ, ಚೀಟಿ ನಿಂದು, ಹಣ ನಿಂದು, ಇದಕ್ಕೇನು ಅವಸರ? ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದ್ರೆ ಆಯ್ತು. ನೋಡು, ಆ ದಡಿಯಂತರ ಮಾಡಬೇಡ. 3 ತಿಂಗಳಿಂದ ಚೀಟಿ ದುಡ್ಡು ಕಟ್ಟಿಲ್ಲ. ನಾನು ಸುಮ್ಮನೆ ಇದ್ದೀನಿ. ಯಾವತ್ತೊಂದು ಕಾಲ್ ಮುರಿತೀನಿ ಗೊತ್ತಿಲ್ಲ. ಅವ್ನ್ ದೊಡ್ಡ ಪೈಲ್ವಾನ್ ರೀ, ಅವ್ನ್ ಕಾಲ್ ಮುರಿತೀರಾ? ಅವ್ನ್ ವಾಕಿಂಗ್ ಸ್ಟೈಲ್ ನೋಡಿ ಅವ್ನ್ ದೊಡ್ಡ ಪೈಲ್ವಾನ್ ಅನ್ಕೊಂಡೇನೋ ಪಾಪ. ಅವ್ನ್ ಯಾಕೆ ಹಂಗೆ ಕಾಲ ಅಗಲ್ಸ್ಕೊಂಡು ನಡೀತಾನೆ ಗೊತ್ತಾ? ಯಾಕೆ? ಹಾಸನದಲ್ಲಿ ಮಳೆ ಆಗಿದೆ. ಹಾಸನದಲ್ಲಿ ಮಳೆ ಆದ್ರೆ ಇಲ್ಲಿ ಯಾಕ್ರಿ ಕಾಲ ಅಗಲ್ಸ್ಕೊಂಡು ನಡಿಬೇಕು? ಅಯ್ಯೋ, ಹಾಸನದಲ್ಲಿ ಮಳೆ ಆಗಿದೆ. ಓ ಪೈಲ್ಸು. ಅಯ್ಯೋ, ಅವನ್ ಹೆಂಡತಿ ಆ ಕ್ಯಾಂಟೀನ್ ಕೃಷ್ಣನ್ ಜೊತೆ ಸೆಕೆಂಡ್ ಶೋ ಫಿಲ್ಮ್ಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ಅವನ್ ಹೆಂಡತಿಗೆ ಏನೋ ಮಾಡಕ್ ಆಗ್ದಿರೋನು ನಮಗೇನ್ ಮಾಡ್ತಾನೆ? ಬೇಕಾದ್ರೆ ಕರಿ ಅವ್ನ, ಒಂದ್ ಕೈ ನೋಡೇ ಬಿಡ್ತೀನಿ. ಚಿಕ್ಕಣ್ಣ ಅದೇನೋ ಕರೀತಾರ ನೋಡಿ. ಅಯ್ಯೋ, ನನ್ ತಮಾಷೆ ಹೇಳಿದ್ರೆ ಕರೆದೇ ಬಿಟ್ಟಿಲ್ಲೋ. ಏನ್ ವಿಷಯ? ಏನಿಲ್ಲ, 3 ತಿಂಗಳಿಂದ ಚಿಕ್ಕನ್ನ ಚೀಟಿ ದುಡ್ಡು ಕಟ್ಟಿಲ್ಲ ಅಂತ ಇವಳು ಹೇಳ್ತಾ ಇದ್ಲು. ನಾನು ನಮ್ ಚಿಕ್ಕನ್ನ ಕಟ್ತಾನ್ ಬಿಡೋ ಅಂದೆ. ಅಲ್ವೇನೆ? ಅಲ್ವಾ? ಏಯ್, ಯಾಕೆ ನಗ್ತಾ ಇದೀಯಾ? ನೀನ್ ತಾನೇ ಕರೆದಿದ್ದ ನನ್ನ. ಏನ್ ವಿಷಯ ಹೇಳೋ? ಅಯ್ಯ, ಇದೇನೆಲ್ಲ ನನ್ ಬುಡಕ್ಕೆ ಬರ್ತೀರಾ? ನಾನ್ ಬಾಯ್ ಬಿಟ್ರೆ ಅವ್ರ ಸಂಸಾರ ಎಕ್ಕುಟ್ಟೋಗ್ಬಿಡುತ್ತೆ. ನಾನ್ ಬಿಟ್ಬಿಡಿ. ಏಯ್, ಎಲ್ಲಿ ಹೋಗ್ತಾ ಇದೀಯಾ? ಹೇಳ್ದಿದ್ರೆ ನಿನ್ ಕತೆ ಮುಗಿಸ್ಬಿಡ್ತೀನಿ. ನನಗೇನ್ ಗ್ರಾಚಾರ? ಹೇಳ್ತೀನಿ ಕೇಳಿ. ನೀವು ಪೈಲ್ವಾನ್ ಅಲ್ವಂತೆ, ಪೈಲ್ಸ್ ಪೇಷಂಟ್ ಅಂತೆ. ಅವರು ನಿಮ್ ಕಾಲ್ ಮುರಿತಾರಂತೆ. ಎಲ್ಲ ಕುನ್ನಿ ಹಂಗಂದ ನೀನು ನನ್ ಕಾಲ್ ಮುರಿತೀಯಾ? ಅದೇನು ಮಾಡ್ತೀಯಾ? ಮಾಡು ನೋಡೋಣ. ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ ಹೆಂಡತಿಗೆ ಕ್ಯಾಂಟೀನ್ ಕೃಷ್ಣನ್ ಜೊತೆ ಫಿಟ್ಟಿಂಗ್ ಇದೆಯಂತೆ. ದಿನಾ ಸೆಕೆಂಡ್ ಶೋ ಸಿನಿಮಾಗೆ ಹೋಗ್ತಾರಂತೆ. ತನ್ನ ಹೆಂಡತಿಗೆ ಏನು ಮಾಡಕ್ಕಾಗದೆ ಇದ್ದೋನು ನಮ್ಗೇನು ಮಾಡ್ತಾನೆ ಅಂತ ಲಕ್ಷ್ಮಮ್ಮ ಅಂತಿದ್ರು. ಬರ್ಲಾ? ದಟ್ಸ್ ಇಟ್. ನಾನು ಹೇಳ್ತಾ ಇರ್ಲಿಲ್ಲ ಈ ಕೊಲೆ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ಅಂತ. ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಹೇಳ್ತಾ ಇದೆ ಆ ಕೆರೆ ನೀರು ಸಂಪ್ ನೀರು 2 ಒಂದೇ ಅಂತ. ಮನೆಯಲ್ಲಿ ಯಾರು ಇಲ್ಲದೆ ಇದ್ದಾಗ 5 ಕಿಲೋಮೀಟರ್ ದೂರದಲ್ಲಿದ್ದ ಆ ಪಾಚಿ ನೀರು ಸಂಪೊಳಗೆ ಹೇಗೆ ಬಂತು? ಸುಂದರ್ನ ಕಾಂಟ್ಯಾಕ್ಟ್ ಲೆನ್ಸ್ ಸಂಪೊಳಗೆ ಹೇಗೆ ಬಿತ್ತು? ಐ ಥಿಂಕ್ ಐ ನೋ ಇಟ್.
ಲೋ ಹರಿ ಸ್ವಲ್ಪ ಬರ್ತೀಯಾ? ಯಾಕೋ ಕೊಡ್ಲಿನ್ ಕಾಲ್ ಮೇಲೆ ಹಾಕ್ಲಂಗ್ ಕಾಣಿಸ್ತಾನೆ. ಲೋ ಹರಿಶ್ಚಂದ್ರ, ನಿನ್ನೆ ಕರೀತಾ ಇರೋದು ಬಾರೋ. ನಾನಿಂದ ಕಂಬಿ ಕಿತ್ರೇನೆ ವಾಸಿ. ಎಷ್ಟು ಗುರುವೆ? ಸರ್ ಕೂಗ್ತಾ ಇದಾರೆ ನೋಡಿ ಸರ್ ಅಲ್ಲಿ. ಬಂದೆ. ಯೋ ಯಾಕ ಯಾವ ಸಂಸಾರ ನಾಳ್ ಮಾಡ್ತಾ ಇದ್ಯಾ? ಸರ್ ನಾನೇನ್ ಸರ್ ಮಾಡ್ದೆ? ಏನ್ ಮಾಡಿದ್ಯಾ? 3ನೇ ಮಹಾಯುದ್ಧಕ್ಕೆ ಕಹಳೆ ಊದಿದ್ಯಾ? ದೇವ್ರಿ ಅವ್ರ ಸಂಸಾರನ ಕಾಪಾಡಪ್ಪ. ಅಬ್ಬಾ, ಇದೇನ್ ರಾಮೂರ್ತಿಗಳೇ ಕೈಯಲ್ಲ ಪ್ಲಾಸ್ಟ್ರು? ಅಯ್ಯೋ, ನನ್ನ ಮಗು ಎದ್ದಿರೋ 10 ಗಂಟೆಲಿ 8 ಗಂಟೆ ಬಾರಿಸ್ತಾರೆ ಇದ್ರೆ ಇನ್ನೇನಯ್ಯ ಆಗುತ್ತೆ? ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ಅಯ್ಯೋ ಪರವಾಗಿಲ್ಲ ಬಿಡಯ್ಯ, ನನ್ನ ಮಗ ನೆಮ್ಮದಿಯಾಗಿ ಅಳದೇ ಇದ್ರೆ ಸಾಕು. ಅದಿರ್ಲಿ, ನಿನ್ನ ಬಹಳ ದಿವಸದಿಂದ ಒಂದು ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ. ಯಾಕೆಲ್ಲ ನನ್ನೇ ಪ್ರಶ್ನೆ ಕೇಳ್ತೀರಾ? ನೀನು ನಮ್ಮ ಏರಿಯಾದಲ್ಲಿ ಒಂಥರ ಕನ್ಸಲ್ಟೆಂಟ್ ಇದ್ದಂಗೆ. ನೋಡು, ಈ ನನ್ನ ಮಗು ನನ್ನ ಹತ್ರ ಬಂದ್ರೆ ಯಾಕೆ ಅಳುತ್ತೆ, ಆ ನನ್ನ ಮಗ ರಾಜನ ಹತ್ರ ಹೋದ್ರೆ ಯಾಕೆ ಸುಮ್ಮನಿರುತ್ತೆ? ನನ್ ಬಿಟ್ಬಿಡಿ ಸರ್. ಬಾರಯ್ಯ ಎಲ್ಲಿ? ಈ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ನಿನ್ನ ಮುಂದಕ್ಕೆ ಬಿಡೋದಲ್ಲ ನಾನು. ಬರ್ತೀನಿ. ಹೇಳಯ್ಯ. ಅಲ್ಲ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದಯ್ಯ. ಮೇಡಮ್ ನೀವು ಅಷ್ಟೇ. ಅದು ಮಗುಗೆ ತಾಯಿ ಏನೋ ಭಾಗ್ಯನೇ, ತಂದೆ ನೀವಲ್ಲ. ನಿಜವಾದ ತಂದೆ ರಾಜನ್ನು. ಮಾಡೋದಲ್ಲ ಮಾಡ್ಬಿಟ್ಟು ಎಲ್ಲ ಓಡಾಗ್ತಾ ಇದ್ಯಾ? ಓ ಬರ್ಬೇಕು ವಸಂತ ಸೇನೆಯವರು. ಏನ್ ಮಾಡ್ದೇನೆ 15,000ನ? ಹೆಂಗಿದ್ಯೋ ಮೈಗೆ? ನಾನು ಯಾವಾಗ್ಲೂ ತಗೊಂಡಿದ್ದೆ ನಿನ್ನ ಹತ್ರ 15,000. ಸರಿ, ಯಾವ ದುಡ್ಡು ಅಂತ ಹೇಳಪ್ಪ. ಬೇಡ ಗುರುವೆ, ಹೇಳು ಅಂದ್ರೆ ಹೇಳ್ಬೇಕು. ಹೇಳ್ತೀನಿ ಬಿಡಿ, ನಮ್ಮಪ್ಪಂದೇನು ಹೋಗ್ಬೇಕು. ನಿಮ್ಮ ಹತ್ರ 10,000 ತಗೊಂಡಂಗೆ ಅವ್ರ ಹತ್ರ 15,000 ತಗೊಂಡಿದ್ದೆ. ಅದಕ್ಕೂ ನನಗೂ ಏನ್ ಸಂಬಂಧ? ಅದು ನಿಮ್ಮನ್ನ ಕೀಪಿಂಗ್ ಮಾಡ್ಕೋಬೇಕು ಅಂತ ಹಾತೊರಿತಾ ಇದಾರೆ. ಹೆಲ್ಪ್ ಮಾಡು ಅಂತ 15,000 ಕೊಟ್ರು. ಅಯ್ಯೋ ಕಚ್ಚೆ ಹರ್ಕ, ಮನೇಲಿ 2 ಹೆಂಡತಿನ ಇಟ್ಕೊಂಡು ನಾಚಿಕೆ ಆಗಲ್ವಾ ನಿನಗೆ? ನನ್ನನ್ನೇನ್ ಮೈ ಮಾಡ್ಕೊಳ್ಳೋಳು ಅನ್ಕೊಂಡಿದ್ಯಾ? ನನಗೂ ಒಂದ್ ಸಂಸಾರ ಇದೆ. ಇದೇ ಮಾತು ನಾನ್ ಕೇಳಿದ್ದಕ್ಕೆ ಏನಂದ್ರು ಗೊತ್ತಾ? ಚಂದ್ರ ನೀನ್ ಏನ್ ಮಾಡ್ತೀನಿ ನೋಡು. ಮುಚ್ಚು ಬಾಯ್. ನಾನ್ ನಿನ್ಗೆ ಏನ್ ಮಾಡ್ತೀನಿ ನೋಡು. ಇವನೇನ್ ಹೇಳ್ದ ಹೇಳು? ಇದೇ ತರ ರೌಡಿನ ಇಟ್ಟು ನಿಮ್ ಗಂಡನ್ ಸಾಯಿಸ್ಬಿಡ್ತಾನಂತೆ. ನಿಮ್ ಮಗುನ ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸ್ಬಿಟ್ಟು ಟ್ರೈನ್ ಹತ್ತಿಸ್ಬಿಡ್ತಾನಂತೆ. ಇನ್ನೊಂದೇ ಒಂದ್ ವಿಷಯ, ಬಾಗಿನ ಮದುವೆ ಆದ ತಕ್ಷಣ ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ಅವಳ ತಲೆನ ಕ್ಲೀನ್ ಆಗಿ ಬೋಳ್ಸ್ಬಿಡ್ತೀವಿ. ಆಗ ಅವಳು ಯಾವ ಗಂಡಸಿನ ಸವಾಸನೂ ಮಾಡಲ್ಲ ಅಂದ. ಬರ್ಲ? ಅಯ್ಯೋ, ನಿನ್ನ ಮುಖಕ್ಕೆ ದಾಸೆ ಜಾಗ್ತ ತಿಕ್ಕ. ನಿನಗೆ ಇವತ್ತೊಂದು ಗತಿ ಕಾಣಿಸ್ತೀನಿ. ಎಲ್ಲ ಪಾರ್ಟ್ಸ್ಗಳು ಒಟ್ಟೊಟ್ಟಿಗೆ ಏನು ಹೋಯ್ತವೆ, ಯಾವ್ದಕ್ಕೆ ಅಂತ ಸಮಾಧಾನ ಹೇಳವ್ವ. ರೀ ರೀ, ಏನ್ರಿ ಇದು ಮೈಯೆಲ್ಲ ಗಾಯ? ಎಲ್ಲಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಗ್ಬಿಟ್ಟೇನ್ರಿ? ನಾನು ಯಾವ್ದು ಸೇರ್ಕೊಂಡ ಕೇಳಿದ್ರೆ ಬದುಕಿರ್ತೀನೋ. ಅದು ಫೈಟಿಂಗ್ ನಿನ್ ದಿನ ಟಿವಿ ನೋಡ್ತೀಯಲ್ಲ, ಆ ಫೈಟಿಂಗ್. ಯಾರ ಹತ್ರ ಏಟ್ ತಿನ್ಕೊಂಡ್ ಬಂದ್ರಿ? ಏಟ್ ತಿನ್ಕೊಂಬರ್ದ? ಏಟ್ ಕೊಟ್ಟು ಬಂದೆ. ಹರಿಶ್ಚಂದ್ರ ನಿನ್ನ ಹತ್ರ ಇಸ್ಕೊಂಡಿರೋ 10,000 ಕೆಳಕ್ ಹೋಗಿದ್ಕೆ ನೆಪ ಮಾಡ್ಕೊಂಡು ಏನು ಹೇಳೋದಕ್ ಬಂದ. ನಾನು ಕೋಪದಲ್ಲಿ ಅವ್ನು ಹಿಡ್ಕೊಂಡು ಇಪ್ಪೆಕಾಯಿ ಮಾಡಕ್ ಬಿಟ್ಟೆ. ಈಗ ಬ್ಯಾಡ್ ಕಂಡೀಷನ್ ಅಲ್ಲಿ ಇದ್ದಾನೆ. ಯಾವ ಶತ್ರುಗೂ ಈ ಸ್ಥಿತಿ ಬರೋದು ಬ್ಯಾಡ. ಅಲ್ಲ ರೀ, ನೀವ್ ಅವನಿಗೆ ಹೊಡೆದ್ರೆ ನಿಮ್ಗೆ ಯಾಕ್ರಿ ಏಟ್? ಹೊಡೆದಾಟದಲ್ಲಿ ಇಬ್ರಿಗೂ ಏಟ್ ಬೀಳುತ್ತೆ. ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಫೈಟ್ ಮಾಡ್ಬೇಕಾದ್ರೆ ಏಟ್ ಬೀಳುತ್ತಲ್ಲ ಹಂಗೆ. ಕ್ಯಾಸೆಟ್. ಅಯ್ಯೋ ರಾಂಗ್ ಎಂಟ್ರಿ. ಸಿನಿಮಾ ಚೆನ್ನಾಗಿಲ್ಲ ಅಂದ್ರಲ್ಲ, ಬೇರೆ ತಂದು ಇದನ್ನ ತಗೊಳ್ಳಿ. ಇವ್ರಿಗೇನೂ ಆಗಿಲ್ಲ, ಚೆನ್ನಾಗೇ ಇದಾರೆ. ನನ್ಗೇನಾದ್ರೂ ಆಗಿದೆ ಅಂತ ಯಾರು ಹೇಳಿದ್ರು? ಇವ್ರೇ. ಇವ್ರಿಗೂ ಜಗಳ ಆಗಿ ನಿಮ್ಮನ್ನ ಚೆನ್ನಾಗಿ ಹೊಡೆದಾಕ್ಬಿಟ್ಟ ಅಂತ. ಹರಿ, ಸ್ವಲ್ಪ ನಿಂತ್ಕೋ. ಅಲ್ಲಿ ಏನ್ ನಡೀತು ಅಂತ ಸರಿಯಾಗಿ ಹೇಳು. ಸ್ವಲ್ಪ ಸುಮ್ಮನೆ ಇರ್ರಿ. ಏನ್ ನಡೀತು ಅಂತ ಹೇಳಪ್ಪ. ಅದು ಬೇಡ ಅಲ್ಲ, ಅದು ಬೇಡ. ಅದು ಬಾಗಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹಗಲು ರಾತ್ರಿ ಇಂಟರ್ವಲ್ ಕೊಡದೆ ಟ್ರೈ ಮಾಡ್ತಾ ಇದಾರೆ. ನೀವು ಮುಖ್ಯ ಆಗೋಗ್ಬಿಟ್ಟಿದ್ದೀರಂತೆ. ನಿಮ್ಮನ್ನ ಮನೇಲಿ ಕೂಡಾಕಿ ಗ್ಯಾಸ್ ಲೀಕ್ ಮಾಡಿ ಸಾಯಿಸ್ಬಿಡ್ತಾರಂತೆ. ನಿಮ್ಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟ ಅಂತೆ, ಅದ್ರೊಳಗೆ ವಿಷ ಸೇರಿಸಿ ನಿಮ್ಗೆ ಕುಡಿಸಿ ಸಾಯಿಸ್ಬಿಡ್ತಾರಂತೆ. ಭಾಗ್ಯ ನನಗೆ ಅರ್ಧ ಡಜನ್ ಮಕ್ಕಳು ಕೊಡ್ತಾಳೆ ಅಂತ ಬಾಗಿನ ಹತ್ರ ಹೋದ್ರು. ಅವಳು ಇವ್ರನ್ನ ಕಾವಲಿ ಗಂಟ್ಕೊಂಡಿರೋ ಚೂರ್ ದೋಸೆ ತರ ಮಾಡಿ ಕಳಿಸ್ಬಿಟ್ಲು. ಹೊಡಿಯಕ್ ಮುಂಚೆ 1 ನಿಮಿಷ ನಾ ಬರ್ತೀನಿ. ಲಕ್ಷ್ಮೀಪತಿ ಅಂತ ಹೆಸರಿಟ್ಕೊಂಡು ಊರಲ್ಲಿರೋ ಲಕ್ಷ್ಮಿಗಳಿಗೆಲ್ಲ ಪತಿಯಾಗ ಕೊಟ್ಟಿದ್ದೀರಾ? ನಿಮ್ಗೆ
ಕಣ್ಣು ಮೂಗು ಬಾಯಿ ಈ ಪಾರ್ಟ್ಸ್ಗಳನ್ನೆಲ್ಲ ಮುಟ್ ನೋಡ್ಕೊಂಡ್ರೆ ಎಲ್ಲೆಲ್ಲವೆಂತ ಗೊತ್ತಾಗೋದು. ಈ ಪಾರ್ಟ್ಸ್ಗೆಲ್ಲ ಏಟಾಗೋ ಬದಲು ಈ ನನ್ನ ಅರ್ಥ ಚಂದ್ರಂಗೆ ಏಟಾಗಿ ಕೂದಲು ಹುಟ್ಟಂಗಾಗಿದ್ರೆ ಆ ಭಾಗ್ಯನ ಮದುವೆ ಆದ್ ಮಾರನೇ ದಿನನೇ ಎನ್ ಪೊಂಡಟ್ಟಿಯನ್ನ ಬಿಟ್ಟಿಟ್ಟು ಹೋಯ್ಟ. ಹೋಗೋದೋದ್ಲು, ಗಿಫ್ಟ್ ಕೊಟ್ಟು ಹೊಟ್ಟೋದ್ಲು. ಪರವಾಗಿಲ್ಲ. ಟ್ರೈನ್ ಆಕ್ಸಿಡೆಂಟ್ ಆದ್ರೂ ಇಷ್ಟು ಜನ ಅಡ್ಮಿಟ್ ಆಗಲ್ಲ. ನಿಮ್ಗೆಲ್ಲ ಏನಾಯ್ತು? ಟ್ರೈನ್ ಯಾಕೆ ಬೇಕು? ನಿಮ್ ಮಗ ಹರಿಶ್ಚಂದ್ರ ಇದಾನಲ್ಲ, ಅವನೊಬ್ಬ ಇದ್ರೆ ಸಾಕು. ಮೊದ್ಲೇ ಆ ದೇವ್ರವನಿಗೆ ಕೈ ಕಾಲು ನೆಟ್ಟಕ್ ಕೊಟ್ಟಿಲ್ಲ ಅಂತದ್ರಲ್ಲಿ ಇವರೆಲ್ಲ ಈ ಪಾಟಿ ಒದೆ ತಿಂದಿದಾರಲ್ಲ, ಇವ್ರ ಗತಿ ಏನಾಗ್ಬೇಕು? ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾನ್ ಇನ್ಮೇಲೆ ಸುಳ್ಳೇ ಹೇಳಲ್ಲ, ಸತ್ಯನೇ ಮಾತಾಡೋದು. ನನ್ ಮನ್ಸಲ್ಲಿ ಏನೇ ಇದ್ರು ಏನನ್ನು ಮುಚ್ಚಿಟ್ಕೊಳ್ಳಲ್ಲ, ಇದ್ದಿದ್ದಾಗ ಹೇಳ್ಬಿಡ್ತೀನಿ ಅಂತ ಹೊಸ ಆಟ ಶುರು ಮಾಡಿದಾನೆ ಇನ್ ಹರಿಶ್ಚಂದ್ರ. ಅವನು ಸತ್ಯವಂತ ಆಗ್ತಾನೆ ಅಂದ್ರೆ ಒಳ್ಳೇದೇ ಅಲ್ವಾ? ಏನ್ರಿ ಒಳ್ಳೇದು? ಒಬ್ಬೊಬ್ರ ಮನ್ಲಿ ಒಂದೊಂದು ಹುಳುಕಿರುತ್ತೆ, ಅದನ್ನೆಲ್ಲ ಆಚೆ ಸಾರ್ಬೇಕಾ? ನಿಮ್ಮನ್ನ ಒಬ್ಬ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟ, ಆಮೇಲೆ ಕೈಗೊಂದ್ ಮಗು ಕೊಟ್ಟು ಓಡ್ ಹೋದ. ಸದ್ಯ ನಿಮ್ ಪುಣ್ಯ ಆ ಮಗು ಹುಟ್ಟಾನೆ ಸತ್ ಹೋಯ್ತು. ಇಲ್ದಿದ್ರೆ ನೀವು ತಲೆ ಎತ್ಕೊಂಡು ಓಡಾಡಕ್ ಆಗ್ತಿತ್ತಾ? ಈ ವಿಷಯ ನಾನು ತಮಟೆ ತಗೊಂಡು ಊರೆಲ್ಲ ಸಾರ್ಕೊಂಡ್ ಬಂದ್ರೆ ನಿಮ್ಗೆ ಹೇಗಿರುತ್ತೆ ಹೇಳಿ? ಯಾಕೆ ಮೇಡಮ್ ಕತ್ಲಲ್ಲಿ ಕೂತಿದ್ದೀರಿ? ಈ ಬೆಳಕಿಗೆ ನನ್ನ ಕತ್ತಲನ್ನು ಹೋಗ್ಸೋ ಶಕ್ತಿ ಇಲ್ಲಪ್ಪ. ಅದಿದ್ರೂ ಒಂದೇ, ಇಲ್ದಿದ್ರೂ ಒಂದೇ. ದೀಪ ಊರಿಗೆಲ್ಲ ಬೆಳಕನ್ನ ಕೊಟ್ಟರು, ಅದ್ರ ಮಗ್ಲಲ್ಲೇ ಕತ್ಲು. ತಂದೆ ತಾಯಿಗೆ ಬೇಡವಾದ ಪಿಂಡ ನಾನು. ನನ್ನನ್ನು ಓದಿಸಿ ಬೆಳೆಸಿ ನನ್ನ ಬಾಳಿಗೆ ಬೆಳಕಾದ್ರಿ. ನಿಮ್ಮ ಜೀವನದಲ್ಲೇ ಇಂಥ ಕಗ್ಗತ್ಲ. ನಿಮಗೆ ಮೋಸ ಮಾಡಿದ ವ್ಯಕ್ತಿ ಯಾರು ಮೇಡಮ್? ಅವನೆಲ್ಲೇ ಇದ್ರು ಸರಿ, ನಾನು ಕರ್ಕೊಂಡು ಬರ್ತೀನಿ. ದೀಪ ಕೊಡೋ ಬೆಳಕನ್ನ ಮನುಷ್ಯರು ಹುಡುಕೊಂಡು ಹೋಗ್ತಾರೆ, ಅದರ ಕೆಳಗಿರೋ ಕತ್ತಲನ್ನ ಬಯಸಿ ಜಂತು ಹೋಗ್ತವೆ. ನಾನು ದೀಪ ಅಲ್ಲ, ಅದರ ಕೆಳಗಿರೋ ಜಂತು. ನನಗೆ ಬೆಳಕಂದ್ರೆ ಭಯ. ಇಷ್ಟು ದಿವಸ ನಿಮ್ಮ ನೋವನ್ನ ಯಾರ ಹತ್ರನೂ ಹಂಚ್ಕೊಳ್ದೆ ನಿಮ್ಮಲ್ಲೇ ನುಂಗ್ಕೊಂಡಿದ್ರಿ. ಇವತ್ತು ನನ್ನಿಂದ ನಿಮ್ಗೆ ಎಷ್ಟು ಅವಮಾನ ಆಗೋಯ್ತು ಮೇಡಮ್. ನನ್ನ ಜೀವನದಲ್ಲಿ ಈ ಘಟನೆ ನಡೆದಾಗಲೇ ನಾನು ಅವಮಾನ ಪಟ್ಟಿಲ್ಲ. ಯಾರೋ ಮೂರನೇವ್ರ ಮಾತಿಗೆ ನಾನು ಅವಮಾನ ಪಡ್ತೀನ? ಏನೋ ಹಳೇದೆಲ್ಲ ನೆನಪಿಗೆ ಬಂತು, ಮನಸ್ಸಿಗೆ ಸ್ವಲ್ಪ ಕಷ್ಟ ಆಯ್ತು. ಆದ್ರೆ ನೀನು ಸತ್ಯವಂತನಾಗೋ ಪ್ರಯತ್ನ ಪಡ್ತಿದ್ಯಲ್ಲ, ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಸತ್ಯ 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 ಯಾರಿಗೂ ಬೇಕು ಮೇಡಮ್ ಸತ್ಯ? ನಿಮ್ಮ ಮಗು ಸತ್ತಿಲ್ಲ, ಬದುಕಿದೆ, ಇಲ್ಲೇ ಅಂಗಳದಲ್ಲಿ ಆಟ ಆಡ್ತಾ ಇದೆ ಅನ್ನೋ ಸುಳ್ಳು ಎಷ್ಟು ಚೆನ್ನ. ನಿಮ್ಮ ಗಂಡ ಈಗ ತಾನೇ ಕೆಲ್ಸಕ್ಕೆ ಹೋಗಿದ್ದಾರೆ, ಸಂಜೆ ಬಂದು ಬಿಡ್ತಾರೆ ಅನ್ನೋ ಸುಳ್ಳು ಎಷ್ಟು ಚೆನ್ನ. ನಾನು ಸುಳ್ಳು ಆಡ್ತಾ ಇದ್ದಷ್ಟು ದಿವಸ ಎಲ್ರಿಗೂ ನಾನು ಬೇಕಾಗಿತ್ತು, ಎಲ್ರೂ ನನಗೆ ಹತ್ರವಾಗಿದ್ರು. ಇವತ್ತು ನಿಜ ಆಡ್ದೆ ನೋಡಿ, ಎಲ್ರಿಗೂ ನನ್ನನ್ನು ಕಂಡ್ರೆ ದ್ವೇಷ. ನೆಲದ ಮೇಲೆ ಬಿದ್ದ ಕರ್ಪೂರನ ಕಲ್ಸಕ್ರ ತುಂಡು ಅಂತ ಇರುವೆ ಮುತ್ತುತ್ತವೆ. ಸತ್ಯ ಗೊತ್ತಾದ ತಕ್ಷಣ ಅವು ದೂರ ಹೋಗ್ತವೆ. ಇರುವೆಗೆ ಕರ್ಪೂರ ಬೇಡದೆ ಇರಬಹುದು, ಆದ್ರೆ ಪೂಜೆಗೆ ಅದು ಶ್ರೇಷ್ಠ. ನನ್ ಗಂಡ ನನ್ನ ಜೊತೆಲಿ ಇದ್ದಾನೆ ಅನ್ನೋ ಸುಳ್ಳಿಗಿಂತ ಅವನು ನನ್ನ ಮೋಸ ಮಾಡಿದಾನೆ ಅನ್ನೋ ಸತ್ಯ ನನಗ್ ಬೇಕು. ನನ್ ಮಗು ಬದುಕಿದೆ ಅನ್ನೋ ಸುಳ್ಳಿಗಿಂತ
ಅದು ಸತ್ತೋಗಿದೆ ಅನ್ನೋ ಸತ್ಯ ನನಗೆ ಬೇಕು. ನಾನು ಹೆತ್ತ ಮಗು ನನ್ನ ಜೊತೆಲಿ ಇಲ್ದೇ ಇರ್ಬೋದು, ಆದ್ರೆ ನಾನು ಅಪ್ಪಿ ಆಡಿಸಿದ ಮಗು ನನ್ನ ಜೊತೆಲೇ ಇದ್ದಾನೆ. ನಾನು ನಿಮ್ಮನ್ನ ಅಮ್ಮ ಅಂತ ಕರಿಬೋದಾ? ಹಲೋ ಜೆಂಟಲ್ಮೆನ್, ಮಾಡದಿರಿ ಅಪರಾಧಗಳ, ಮಾಡಿದರೂ ಮೀರದಿರಿ ಲಿಮಿಟುಗಳ. ಈ ಫುಟ್ಬಾಲ್ ಒಂಥರ ವಿಚಿತ್ರವಾದ ಆಟ ಅಲ್ಲ? ಗೋಲ್ಗೆ ಹಾಕಬೇಕು ಅಂತ ಬಾಲ್ ಹಾಕ್ತೀವಿ, ಒಂದೊಂದ್ಸಲ ಮಿಸ್ ಆಗ್ಬಿಡುತ್ತೆ. ಐ ಆಮ್ ವಿಲಾಸ್, ಪೊಲೀಸ್ ಆಫೀಸರ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಬೇಜಾರಿಲ್ಲ ತಾನೆ? ನೀವು ಬೇಜಾರು ಮಾಡ್ಕೊಂಡು ನನಗೇನು? ನನಗೆ ನನ್ನ ಕೆಲಸ ಆಗಬೇಕು. ನಿಮ್ಮ ಟೀಮ್ನವನೇ ಆದ ಸುಂದರ್ ಕೆಲವು ದಿನಗಳ ಹಿಂದೆ ತೀರ್ಕೊಂಡ್ಬಿಟ್ಟ. ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳು ಕೇಳಬೇಕು. ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಡಿಸೈಡ್ ಆಯ್ತಲ್ಲ ಸರ್? ಹಾಗಂತ ನೀವೇ ಡಿಸೈಡ್ ಮಾಡಿದ್ದೀರಾ? ಅವ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಮ್ಮ ಕಾಲೋನಿ ಡಾಕ್ಟ್ರೆ. ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ರಿಪೋರ್ಟಲ್ಲಿ ಅನ್ಯಾಚುರಲ್ ಡೆತ್ ಅಂತ ಕೊಟ್ಟಿದ್ದಾರೆ. ಎ ಅನ್ಯಾಚುರಲ್ ಡೆತ್ ಕ್ಯಾನ್ ಬಿ ಎ ಸೂಸೈಡ್ ಆರ್ ಬ್ರೂಟಲ್ ಮರ್ಡರ್. ನಿಮ್ಮಲ್ಲಿ ಗೋಪಿ ಅನ್ನೋರು ಯಾರು? ನಾನೇ. ಯಾಕೆ? ಟೀಮ್ ಕ್ಯಾಪ್ಟನ್ ಯಾರು ಅಂತ ವಿಚಾರಿಸದೆ ಗೋಪಿ ಅಂತ ಗೊತ್ತಾಯ್ತು. ಮಿಸ್ಟರ್ ಗೋಪಿ, ನಿಮ್ಮ ತಂಗಿ ಸುಂದರ್ನ ಇಷ್ಟಪಡ್ತಿದ್ಲಂತೆ, ಹೌದಾ? ಪ್ಲೀಸ್ ಸರ್, ನನ್ನ ತಂಗಿ ಟೀಮಲ್ಲಿ ಎಲ್ರಿಗೂ ಪರಿಚಯ ಅಂದ್ ಮಾತ್ರಕ್ಕೆ ಸಂಬಂಧ ಕಲ್ಸೋಕ್ಕಾಗತ್ತಾ? ಸ್ನೇಹಿತನ ತಂಗಿನ ಅಂತ ಕೆಟ್ಟ ದೃಷ್ಟಿಲಿ ನೋಡೋಂಥ ಮನುಷ್ಯ ಅಲ್ಲ ಸುಂದರ್. ನೋಡಿ, ನಿಮ್ಮ ಥರನೇ ಎಲ್ಲರೂ ಕೆಟ್ಟಾಗಿ ಮಾತಾಡ್ತಿದ್ರೆ ನಾಳೆ ನನ್ನ ತಂಗಿ ಭವಿಷ್ಯನೇ ಹಾಳಾಗ್ಬೋದು. ಮೊದಲು ನಿಮ್ಮ ಬೆವತಿರೋ ಮುಖನ ಒರೆಸ್ಕೊಳ್ಳಿ. ಇಂಟ್ರಾಗೇಟ್ ಮಾಡುವಾಗ ಇಂಥ ಕ್ವಶನ್ಗಳು ಬರ್ತಾ ಇರುತ್ತೆ, ನೀವು ಆನ್ಸರ್ ಮಾಡಲೇಬೇಕು. ಸುಂದರ್ಗೆ ತುಂಬ ಹತ್ತಿರವಾದವ್ರು ಯಾರು ಅಂತ ಮ್ಯಾಪ್ ಹಾಕಿ ನೋಡಿದೆ. ನೀವು ನಿಮ್ಮ ತಂಗಿ ತುಂಬ ಕ್ಲೋಸ್ ಆಗಿದ್ರಿ. ಎನಿವೇ, ಕೋಆಪರೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಮಿಸ್ಟರ್ ಗೋಪಿ, ನೀವು ತುಂಬ ಚೆನ್ನಾಗಿ ಸ್ಕೀಮ್ ಮಾಡ್ತೀರಿ, ಗುರಿನೂ ಇಡ್ತೀರಿ. ನಿಮ್ಮ ಬ್ಯಾಡ್ ಲಕ್ಕು ಗೋಲ್ ಬೀಳೋದಿಲ್ಲ. ಅದನ್ನು ಸ್ಕೀಮು ಹಾಕಲ್ಲ, ಗುರಿನೂ ಇಡೋದಿಲ್ಲ, ಡೈರೆಕ್ಟಾಗಿ ಗೋಲ್ ಹೊಡಿತೀನಿ. ಇದು ಸ್ಯಾಂಪಲ್.